ಶಿಡ್ಲಘಟ್ಟ ತಾಲೂಕಿನ ಅಬ್ಲೂಡು ಗ್ರಾಮದಲ್ಲಿ ಕಿಶೋರ್ ಕುಮಾರ್ ಎಂಬ ರೈತ ತನ್ನ 3 ಎಕರೆ ಪ್ರದೇಶದಲ್ಲಿ ಬೆಳೆದಿದ್ದ ಸಿರಿ ತಳಿಯ ಚೆಂಡು ಹೂವಿಗೆ ಮಾರುಕಟ್ಟೆ ದರ ಇರಲಿ, ನಿರ್ವಹಣಾ ವೆಚ್ಚವೂ ದೊರೆಯದೆ ಸಾಲದ ಸುಳಿಗೆ ಸಿಲುಕಿ ಮನನೊಂದು ಸುಮಾರು 70,000 ರೂಗಳಷ್ಟು ನಷ್ಟ ಅನುಭವಿಸಿದ್ದಾನೆ. ಇದೀಗ ಬೆಳೆದ ಚೆಂಡು ಹೂವು ಬೆಳೆಯನ್ನ ಅದನ್ನ ಟ್ರ್ಯಾಕ್ಟರ್ ಮೂಲಕ ರೋಟರಿ ಇಳಿಸಿ ಬೆಳೆ ನಾಶ ಮಾಡಿದ್ದಾನೆ. ಶಿಡ್ಲಘಟ್ಟ ತಾಲೂಕಿನಲ್ಲಿ ಪ್ರಾರಂಭದಲ್ಲಿ ಒಳ್ಳೆಯ ಮಳೆಯಾಗಿತ್ತು. ಆದರೂ ಪ್ರಸ್ತುತ ಮಳೆಯ ಅಭಾವ ಕಂಡುಬಂದಿದ್ದು, ಅದರ ನಡುವೆಯೂ ರೈತರು ಶ್ರಮದಿಂದ ವಿಶೇಷ ಕಾಳಜಿ ವಹಿಸಿ ಬೆಳೆದಿದ್ದ ಬೆಳೆಗಳಿಗೆ ಬೆಲೆ ಸಿಗದೆ ಕಂಗಾಲಾಗಿದ್ದಾರೆ. ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಸಂಕಷ್ಟದಲ್ಲಿ ಇರುವ ಹೂ ಇನ್ನಿತರೆ ತೋಟಗಾರಿಕೆ ಬೆಳೆ ಬೆಳೆಯುವ ರೈತರ ನೆರವಿಗೆ ಧಾವಿಸಬೇಕೆಂದು ಒತ್ತಾಯಿಸಲಾಗಿದೆ. ನಮ್ಮ ಹೆಸರು ಕಿಶೋರ್ ಅಂತ, ನಮ್ದು ಅಬ್ಲೂಡು. ನಾವು ಚೆಂಡು ಹೂವು ಬೆಳೆಯೋಣ ಅಂದ್ಬಿಟ್ಟು ನಮ್ಮ ಸ್ನೇಹಿತರೆಲ್ಲ ಹೇಳ್ತಿದ್ರು ಬೆಳೆ ರೇಟ್ ಸಿಗುತ್ತೆ ಅಂತ. ಒಂದು 60-70 ಸಾವಿರ ಹಾಕಿ ಎಲ್ಲ ಬಂಡವಾಳಗಳಿಗೆ ಹಾಕಿ ಎಲ್ಲ ಇದು ಮಾಡಿ ಎಲ್ಲ ಬೆಳೆ ಚೆನ್ನಾಗಿ ತೆಗೆದಿದ್ವಿ. ಈಗ ನೋಡಿದ್ರೆ 4 ರೂಪಾಯಿ, 5 ರೂಪಾಯಿ, 3 ರೂಪಾಯಿ ಕೇಳೋ ನನ್ನ ಮಗನೇ ಇಲ್ದಿರ ಹೋಗಿದ್ದಾರೆ. ರೈತರು ಏನು ಮಾಡಬೇಕು ಏನು ಅಂತ ಅರ್ಥ ಆಗ್ತಿಲ್ಲ. ಅದಕ್ಕೆ ರೋಟ್ರಿ ಓಡಿಸ್ತಾ ಇದ್ದೀವಿ. ಎಷ್ಟು ಬಂಡವಾಳ ಹಾಕಿದ್ರಣ್ಣ? 60ರಿಂದ 70 ಸಾವಿರ ಹಾಕಿದ್ದೀವಿ. ಎಷ್ಟು ಪ್ರದೇಶದಲ್ಲಿ ಬೆಳೆದಿದ್ರಿ? ಹೆಚ್ಚು ಕಡಿಮೆ 3/4 ಎಕರೆ. ಹಾಂ, ಯಾರು ಬಂದು ಕೇಳಿಲ್ಲ? ಯಾರು ಬಂದು ಕೇಳಿಲ್ಲ. ಅಮ್ಮಮ್ಮ ಅಂದರೆ ಒಂದು 500ರಿಂದ 600 kg ಕಿತ್ತಿದ್ದೀವಿ ಅಷ್ಟೇ. ಅದು 10 ರೂಪಾಯಿ, 5 ರೂಪಾಯಿ, 6 ರೂಪಾಯಿ ಕಿತ್ಕೊಂಡು ಹೋಗಿರೋ ಪೆಟ್ರೋಲ್ ದುಡ್ಡು ಬರ್ತಿರಲಿಲ್ಲ. ಯಾವ ತಳಿ ಇದು? ಸಿರಿ ಅಂತ. ತಮೀಮ್ ಪಾಷಾ, MMTV ನ್ಯೂಸ್, ಶಿಡ್ಲಘಟ್ಟ.